ಹಲೋ ಎವ್ರಿವನ್. ಹೋಪ್ ಐ ಆಮ್ ಆಡಿಬಲ್. ಕೇಳಿಸ್ತಾ ಇದೆ ಅಂದ್ಕೊಳ್ತೇನೆ. ನೆಕ್ಸ್ಟ್ ಗವರ್ನೆನ್ಸಲ್ಲಿ ಮುಂದೆ ಬರುವಂಥದ್ದು ಕೇಸ್ ಸ್ಟಡೀಸ್ ಆ್ಯಂಡ್ ಎಕ್ಸಾಂಪಲ್ಸ್. ಯಾವುದೇ ಸಂದರ್ಭದಲ್ಲಿ ಈ ಕೇಸ್ ಸ್ಟಡೀಸ್ ಅನ್ನುವಂಥದ್ದು ಬರ್ತದಲ್ವಾ, ಅಂದರೆ ಕೇಸ್ ಸ್ಟಡೀಸ್ ಅಂತಂದರೆ ಏನು? ಕೆಲವೊಂದು ಸಾರಿ ಕನ್ನಡದಲ್ಲಿ ಪ್ರಕರಣ ಅಧ್ಯಯನಗಳು ಅನ್ನುವಂಥ ಅನುವಾದ ನೋಡ್ತೇವೆ ನಾವು ಇದಕ್ಕೆ, ಅಥವಾ ಬೆಸ್ಟ್ ಎಕ್ಸಾಂಪಲ್ಸ್, ಪ್ರಮುಖ ಉದಾಹರಣೆ ಅಂತಲೂ ನಾವು ಇದನ್ನು ಕನ್ಸಿಡರ್ ಮಾಡಬಹುದು ಎಕ್ಸಾಂಪಲ್ಸ್ ಅಂತ. ಯಾವುದೇ ಒಂದು ಕೇಸ್ ಸ್ಟಡಿ ಬಂದಾಗ ಈಗ ಈ ನೋಟ್ಸಲ್ಲಾಗಲಿ ಬೇರೆ ಕಡೆ ಆಗಲಿ ತುಂಬ ಡೀಟೇಲ್ ಆಗಿ ಇರುತ್ತೆ ಅಂತಲ್ಲ, ಆದರೆ ನೀವೇ ಈಗೆಲ್ಲ ಎ ಐ ಇದೆ, ಹೋಗಿ ಎ ಐಗೆ ಹೋಗಿ ಅಥವಾ ಯಾವುದೇ ಜೆಮಿನಿ ಚಾಟ್ ಜಿಪಿಟಿಗೆ ಹೋಗಿ ಎಕ್ಸ್ಪ್ಲೇನ್ ದಿಸ್ ಅಂದರೆ ಭೂಮಿ ಪ್ರಾಜೆಕ್ಟ್ ಕರ್ನಾಟಕ ಆ್ಯಸ್ ಅ ಕೇಸ್ ಸ್ಟಡಿ ಇನ್ ಅ ಸ್ಟೋರಿ ಲೈಕ್ ಫಾರ್ಮ್ಯಾಟ್, ಒಂದು ಸ್ಟೋರಿ ಥರ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿ ಎ ಐ ಹತ್ರ. ಮೇಕ್ ಶ್ಯೂರ್ ವಾಟ್ ಎವರ್ ಯು ಗಿವ್ ಈಸ್ ವೆರಿಫೈಡ್ ಅಕಾರ್ಡಿಂಗ್ ಟು ಲೇಟೆಸ್ಟ್ ಡೇಟಾ ಆ್ಯಂಡ್ ರಿಸೋರ್ಸಸ್. ಆ ಥರ ಸಹ ಕೊಡಿ, ಯಾಕಂದರೆ ಹ್ಯಾಲ್ಯೂಸಿನೇಟ್ ಮಾಡಬಾರ್ದು ಅದು. ಹಾಗಾಗಿ ಇಲ್ಲೊಂದು ಭೂಮಿ ಪ್ರಾಜೆಕ್ಟ್ ಕರ್ನಾಟಕ ಅಂತ ಬಂತು. ಈ ಪ್ರಾಜೆಕ್ಟ್ನ ಅಡಿಯಲ್ಲಿ ಲ್ಯಾಂಡ್ ರೆಕಾರ್ಡ್ಗಳನ್ನು ಡಿಜಿಟೈಸ್ ಮಾಡಿದ್ದಾರೆ. ಅಂದರೆ ಮೊದಲು ತುಂಬ ಫೈಲಲ್ಲಿತ್ತು, ಫಿಸಿಕಲ್ ಕಾಪಿಗಳಲ್ಲಿತ್ತು, ಅದನ್ನು ಡಿಜಿಟೈಸ್ ಮಾಡಿದ್ದಾರೆ. ಇದರಿಂದಾಗಿ ಕರಪ್ಷನ್ ಕಡಿಮೆ ಆಗಿದೆ, ಸರ್ವಿಸ್ ಡೆಲಿವರಿ ಫಾಸ್ಟಾಗಿ ಆಗ್ತಾ ಇದೆ. ಅಂದರೆ ಈಗಿಲ್ಲೇ ಅರ್ಥ ಆಗಿರಬಹುದು. ಆದರೆ ಆ್ಯಕ್ಚುಲ್ ಆಗಿ ನಿಮಗೊಂದು ಕಲ್ಪನೆ ಬರಬೇಕು ಅಂದರೆ ಯಾವುದಾದ್ರೂ ಎ ಐ ಹತ್ರ ಹೋಗಿ ಇದನ್ನು ಒಂದು ಸ್ಟೋರಿ ಥರ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿ. ಕೇಳಿದಾಗ ಕನ್ನಡದಲ್ಲಿ ಮೊದಲು ಕೇಳಿಕೊಂಡು ಆಮೇಲೆ ಇಂಗ್ಲೀಷ್ನಲ್ಲಿ ಅದನ್ನು ಈಸಿ ಸಿಂಪಲ್ ವರ್ಡ್ಸನ್ನು ಕೇಳಬಹುದು ನೀವು. ಆದರೆ ಇಂಗ್ಲೀಷಲ್ಲೇ ಜಾಸ್ತಿ ಕ್ವಶನ್ ಕೇಳಿ, ಯಾಕಂತಂದರೆ ಇಂಗ್ಲೀಷ್ ಇಂಪ್ರೂವ್ ಆಗಬೇಕು. ಸೊ ಭೂಮಿ ಪ್ರಾಜೆಕ್ಟ್ ಒಂದು. ಇನ್ನೊಂದು ಆಂಧ್ರ ಪ್ರದೇಶ್ ರಿಯಲ್ ಟೈಮ್ ಗವರ್ನೆನ್ಸ್. ಅಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಡ್ಯಾಶ್ ಬೋರ್ಡ್ಗಳನ್ನು, ಡೇಟಾ ಅನಾಲಿಟಿಕ್ಸು, ಮಾನಿಟರಿಂಗ್ ಸಿಸ್ಟಮನ್ನು ಡೆವಲಪ್ ಮಾಡಿದ್ದಾರೆ. ಇದರಿಂದಾಗಿ ಸರ್ವಿಸ್ ಡೆಲಿವರಿ ಫಾಸ್ಟ್ ಆಗುತ್ತೆ, ಎಫಿಷಿಯೆಂಟ್ ಆಗುತ್ತೆ. ಕೇಸ್ ಸ್ಟಡಿ ಅಂದ ತಕ್ಷಣ ಇನ್ನೊಂದು ನೆನಪಾಗ್ತಾ ಇದೆ, ಥಿಂಕ್ ಸ್ಕೂಲ್ ಅಂತ ಇದೆ. ಅಲ್ಲೂ ಸಹ ಬೇರೆ ಬೇರೆ ಕೇಸ್ ಸ್ಟಡಿಗಳನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಎಸ್ಸೆಗೆ ಎಥಿಕ್ಸಿಗೆಲ್ಲ ಅದು ಹೆಲ್ಪ್ ಆಗುತ್ತೆ. ಅಲ್ಲಿ ಸಹ ನೀವು ನೋಡಬಹುದು ಥಿಂಕ್ ಸ್ಕೂಲ್ ಯೂಟ್ಯೂಬ್ ಚಾನಲ್. ಇನ್ನು ಆರ್ ಟಿ ಐ ಮೂಮೆಂಟ್, ಇದ್ರ ಬಗ್ಗೆ ಮೊದಲೇ ಹೇಳಿದ್ದೆ. ಆರ್ ಟಿ ಐ ಮೂಮೆಂಟ್ ಹೇಗೆ ಸ್ಟಾರ್ಟ್ ಆಯಿತು ಕೇಳಿ, ಎ ಐ ಹತ್ರ ಸ್ಟೋರಿಯನ್ನು ಕೇಳಿ ಅಂತ ಹೇಳಿದ್ದೆ. ಎಷ್ಟು ಜನ ಕೇಳಿದಿರೋ ಗೊತ್ತಿಲ್ಲ. ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನ್ ಅದು ಮುಂದುವರಿಸ್ಕೊಂಡು, ಅಂದರೆ ಆವಾಗ ದೊಡ್ಡ ಪ್ರಮಾಣದಲ್ಲಿ ಅದರಿಂದ ಸ್ಟಾರ್ಟ್ ಆಗಿದ್ದು, ಅದರಿಂದ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ರೆವಲ್ಯೂಷನ್ ಆಯಿತು. ಇನ್ನು ಜೆಮ್ ಪ್ಲ್ಯಾಟ್ಫಾರ್ಮ್ ಆವಾಗಲೇ ಒಂದ್ಸರಿ ನೋಡಿದ್ವಿ. ಪ್ರೊಕ್ಯೂರ್ಮೆಂಟಲ್ಲಿ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಮತ್ತು ಕಾಂಪಿಟೇಟಿವ್ ಪ್ರೈಸ್, ಸ್ಪರ್ಧಾತ್ಮಕ ಬೆಲೆ ಸಿಗುತ್ತೆ, ಕಾಸ್ಟ್ ಎಫಿಷಿಯನ್ಸಿ ಸಹ ನಾವು ಇದರಿಂದ ಸಾಧಿಸಬಹುದು. ನೆಕ್ಸ್ಟು ಈಸ್ಟೋನಿಯಾ ಇ ಗವರ್ನೆನ್ಸ್ ಮಾಡೆಲ್. ಈಸ್ಟೋನಿಯಾದಲ್ಲಿ ಏನು ಮಾಡಿದ್ದಾರೆ, ಅಲ್ಲೂ ಸಹ ಈ ಟೆಕ್ನಾಲಜಿ ICT ಯೂಸ್ ಮಾಡಿಕೊಂಡು ಒಳ್ಳೆ ಮಾಡೆಲನ್ನು ಡೆವಲಪ್ ಮಾಡಿದ್ದಾರೆ. ಅದರಿಂದ ಡಿಜಿಟಲ್ ಐಡೆಂಟಿಟಿ ಇರಬಹುದು, ಆನ್ಲೈನ್ ವೋಟಿಂಗ್, ಇಂಟಿಗ್ರೇಟೆಡ್ ಗವರ್ನೆನ್ಸ್ ಎಲ್ಲವನ್ನು ಸಾಧಿಸಿದ್ದಾರೆ. ಅಂದರೆ ಟೆಕ್ನಾಲಜಿ ಜೊತೆ ಇನ್ಸ್ಟಿಟ್ಯೂಷನಲ್ ಟ್ರಸ್ಟ್ ಇರಬೇಕು ಅಲ್ವಾ. ಟೆಕ್ನಾಲಜಿ ತಂದುಬಿಟ್ರೆ ಸಾಕಾಗೋದಿಲ್ಲ. ಆ ಟೆಕ್ನಾಲಜಿ ಜೊತೆ ಯಾವ ಸಂಸ್ಥೆ ಆ ಟೆಕ್ನಾಲಜಿಯನ್ನು ನಿಭಾಯಿಸ್ತಾ ಇದೆಯೋ ಅದರ ಮೇಲೆ ಜನರಿಗೆ ಟ್ರಸ್ಟ್ ಇರಬೇಕು. ಆವಾಗ ಎಫೆಕ್ಟಿವ್ ಆಗಿ ಡಿಜಿಟಲ್ ಗವರ್ನೆನ್ಸ್ ಇಂಪ್ಲಿಮೆಂಟ್ ಆಗುತ್ತೆ. ಈ ಗವರ್ನೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಈ ಲಾಸ್ಟ್ ಪಾಯಿಂಟ್ ಬಹಳ ಇಂಪಾರ್ಟೆಂಟು. ಇದು ಕನ್ಕ್ಲೂಷನಲ್ಲಿ ಬಳಸ್ಕೋಬಹುದು. ಇನ್ನು ಮೇನ್ಸ್ ಆನ್ಸರ್ ರೈಟಿಂಗ್ನಲ್ಲಿ ಯಾವ ಕೀವರ್ಡ್ಸ್ಗಳು ನೋಡ್ಕೋಬೇಕು ಅಂತಂದರೆ, ಗುಡ್ ಗವರ್ನೆನ್ಸ್, ಸಿಟಿಜನ್ ಸೆಂಟ್ರಿಕ್ ಅಡ್ಮಿನಿಸ್ಟ್ರೇಷನ್, ಡಿಜಿಟಲ್ ಗವರ್ನೆನ್ಸ್, ಅಕೌಂಟೆಬಿಲಿಟಿ ಆರ್ಕಿಟೆಕ್ಚರ್, ಟ್ರಾನ್ಸ್ಪರೆನ್ಸಿ ಇಕೋಸಿಸ್ಟಮ್, ಪಾರ್ಟಿಸಿಪೇಟರಿ ಗವರ್ನೆನ್ಸ್, ರೆಸ್ಪಾನ್ಸಿವ್ ಅಡ್ಮಿನಿಸ್ಟ್ರೇಷನ್, ಸರ್ವಿಸ್ ಡೆಲಿವರಿ ರಿಫಾರ್ಮ್. ಈಗ ನಾ ಹೇಳ್ತಾ ಇದ್ದಾಗ ಯಾವುದಾದ್ರೂ ಶಬ್ದ ಕಂಪ್ಲೀಟಾಗಿ ಏನಿದು ಅಂತ ನಿಮ್ಗೆ ಅನಿಸ್ತಾ ಇದೆ ಅಂತಂದರೆ, ಇಂಗ್ಲೀಷ್ ಇಂಪ್ರೂವ್ ಆಗಬೇಕು ಒಂದು, ಅದ್ರ ಜೊತೆ ಈ ಒಂದು ವರ್ಡನ್ನು ಹೋಗಿ ಗೂಗಲಿಗೆ ಕೊಡಿ. ಅಂದರೆ ಯಾವುದಾದ್ರೂ ಒಂದು ವರ್ಡ್ ನೋಡಿ, ಅಕೌಂಟೆಬಿಲಿಟಿ ಆರ್ಕಿಟೆಕ್ಚರ್ ಅಂತಿದೆ, ನಿಮಗೇನು ಅಂತ ಗೊತ್ತೇ ಆಗ್ತಿಲ್ಲ, ಹೋಗಿ ಗೂಗಲ್ ಹತ್ರ ಕೊಡಿ, ಅಕೌಂಟೆಬಿಲಿಟಿ ಆರ್ಕಿಟೆಕ್ಚರ್ ಫಾರ್ UPSC ಅಂತ ಕೊಡಿ. ಆವಾಗ ಅದು ಒಂದು ಎಕ್ಸ್ಪ್ಲನೇಷನ್ ಕೊಡುತ್ತೆ. ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಸೇಮ್ ಇರುತ್ತೆ ಅಂತಲ್ಲ, ಆದರೆ ಓವರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಫೋಕಸ್ ಮಾಡಿ, ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಫೋಕಸ್ ಮಾಡಿ. ಯಾವುದೇ ಶಬ್ದವೂ ಸಹ ನಿಮಗೆ ಕನ್ಫ್ಯೂಷನ್ ಇರಬಾರ್ದು. ಇನ್ನು ಎಲ್ಲ ಕಡೆ ಇರೋ ಥರನೇ ಇಲ್ಲೂ ಸಹ ಸೆಕೆಂಡ್ ARC ಏನು ಹೇಳ್ತಾ ಇದೆ, ಎಥಿಕ್ಸ್ ಇನ್ ಗವರ್ನೆನ್ಸ್ ಬಹಳ ಇಂಪಾರ್ಟೆಂಟು. ಸಿಟಿಜನ್ ಚಾರ್ಟರ್ಗಳು, ಇ ಗವರ್ನೆನ್ಸು, ಟ್ರಾನ್ಸ್ಪರೆನ್ಸಿ ರಿಫಾರ್ಮ್ಗಳು, ಪರ್ಫಾರ್ಮೆನ್ಸ್ ಅಕೌಂಟೆಬಿಲಿಟಿ ಎಲ್ಲ ಬಹಳ ಮುಖ್ಯ ಅಂತ ಸೆಕೆಂಡ್ ARC ಎಂಫಸೈಸ್ ಮಾಡ್ತಾ ಇದೆ. ನೋಡಿ, ಸನ್ಲೈಟ್ ಈಸ್ ದಿ ಬೆಸ್ಟ್ ಡಿಸ್ಇನ್ಫೆಕ್ಟೆಂಟ್ ಇನ್ ಗವರ್ನೆನ್ಸ್.
ಸನ್ಲೈಟ್ ಅಂತಂದರೆ ಇದು ಹೋಲಿಕೆ ಕೊಡ್ತಾ ಇರೋದು ಯಾವುದಕ್ಕೆ, ಪಾರದರ್ಶಕತೆಗೆ. ಟ್ರಾನ್ಸ್ಪರೆಂಟ್ ಆಗೆಲ್ಲ ಇದ್ದರೆ ಆವಾಗ ಆಡಳಿತ ವ್ಯವಸ್ಥೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಟೆಕ್ನಾಲಜಿ ಕ್ಯಾನ್ ಇಂಪ್ರೂವ್ ಗವರ್ನೆನ್ಸ್ ಬಟ್ ಕೆನಾಟ್ ಸಬ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಷನಲ್ ಇಂಟಿಗ್ರಿಟಿ. ತಂತ್ರಜ್ಞಾನ ಗವರ್ನೆನ್ಸನ್ನು ಇಂಪ್ರೂವ್ ಮಾಡುತ್ತೆ, ಆದರೆ ಇನ್ಸ್ಟಿಟ್ಯೂಷನಲ್ ಇಂಟಿಗ್ರಿಟಿ, ಒಂದು ಸಂಸ್ಥೆ ಎಲ್ಲ ಟೆಕ್ನಾಲಜಿನೇ ಮಾಡಿಬಿಡುತ್ತೆ ಅಂತ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ. ಆ ಸಂಸ್ಥೆ ತನ್ನ ಕೆಲಸವನ್ನು ಸಮರ್ಪಕವಾಗಿ ಮಾಡಲೇಬೇಕು. ಪ್ರತಿಯೊಂದನ್ನು ಟೆಕ್ನಾಲಜಿ ಇದೆ ಅಥವಾ ಟೆಕ್ನಾಲಜಿ ಆಗುತ್ತೆ, ಅದು ಎಲ್ಲಿ ಬೇಕಾದರೂ ಮಾಡುತ್ತೆ ಅಂತ ಕಾರಣ ಕೊಟ್ಟು ತಪ್ಪಿಸ್ಕೊಳ್ಳೋ ಹಾಗಿಲ್ಲ ಸಂಸ್ಥೆಗಳು ಅಥವಾ ಅದನ್ನು ನಿರ್ವಹಿಸುವವರು. ಇನ್ನು ಆವಾಗಲೇ ಹೇಳಿದ್ದೆ, ಬ್ಯೂರೋಕ್ರಾಸಿ, ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟು, ಸೋಷಿಯಲ್ ಅಕೌಂಟೆಬಿಲಿಟಿ ಕಾನ್ಸೆಪ್ಟ್ಗಳ ಬಗ್ಗೆ ನೀವು ಬೇಕಿದ್ರೆ ಸರ್ಚ್ ಮಾಡಿ ನೋಡ್ಬೋದು. ನಾನು ಇದನ್ನು ಎಥಿಕ್ಸ್ನಲ್ಲಿ ಅಲ್ಲಿ ನೋಡೋಣ. ಈಗಲೇ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಮ್ಯಾಕ್ಸ್ ವೆಬರ್ಸ್ ಬ್ಯೂರೋಕ್ರಸಿ ಅಂತ ಸರ್ಚ್ ಮಾಡಿ. ಯಾಕೆ ನೀವೇ ಸರ್ಚ್ ಮಾಡಿ ಅಂತ ಜಾಸ್ತಿ ಹೇಳ್ತಿರೋದು ಅಂತಂದರೆ, ವಿಡಿಯೋ ನೋಡೋದಕ್ಕಿಂತ ನೀವು ಏನು ಓದ್ತೀರಿ ಅದು ಬಹಳ ಹೊತ್ತು ನಿಮಗೆ ನೆನಪಿನಲ್ಲಿರುತ್ತೆ. ಬರೀ ವಿಡಿಯೋ ನೋಡಿಕೊಂಡು ಪಾಸ್ ಆಗುತ್ತೇನೆ ಅಂತಂದರೆ ದಯವಿಟ್ಟು ಒಂದ್ಸರಿ ಥಿಂಕ್ ಮಾಡಿ. ನಾನು ಹೇಳ್ಬೋದು ಅಷ್ಟೇ ಕೆಲವೊಂದು ಕಾನ್ಸೆಪ್ಟನ್ನು, ಆದರೆ ನೀವು ಓದೋದು, ನಿಮ್ಗೆ ಗೊತ್ತಿಲ್ಲದಿರೋದನ್ನು ನಿಮ್ಮದೇ ಆದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ನಿಮ್ಮದೇ ಆದ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡೋದು ಎಲ್ಲವೂ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಡೇಟಾ ಪಾಯಿಂಟ್ಸ್ ಫಾರ್ ಎನ್ರಿಚ್ಮೆಂಟ್. ಇಂಡಿಯಾ ಆಪರೇಟ್ಸ್ ಒನ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಡಿಜಿಟಲ್ ಐಡೆಂಟಿಟಿ ಸಿಸ್ಟಮ್ಸ್ ಥ್ರೂ ಆಧಾರ್. ಆಧಾರ್ ಮೂಲಕ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಮಟ್ಟದ ಒಂದು ಡಿಜಿಟಲ್ ಐಡೆಂಟಿಟಿ ಸಿಸ್ಟಮನ್ನು ಭಾರತ ಆಪರೇಟ್ ಮಾಡ್ತಾ ಇದೆ. UPI ಮತ್ತು DPI ನೆನಪು ಮಾಡ್ಕೊಳ್ಳಿ, ಏನು ಇದರ ಅರ್ಥ ಮತ್ತು ಏನಿದ್ರೆ ಫುಲ್ ಫಾರ್ಮು. ಯಾವುದಕ್ಕೆ DPI ಅಂತ ಕರಿತೇವೆ, ಹಿಂದಿನ ವಿಡಿಯೋದಲ್ಲಿ ಒಂದ್ಸರಿ ಬಂದಿತ್ತು, ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದೆ. UPI ಆ್ಯಂಡ್ DPI ಮಾಡೆಲ್ಸ್ ಆರ್ ಇನ್ಕ್ರೀಸಿಂಗ್ಲಿ ಸೈಟೆಡ್ ಗ್ಲೋಬಲಿ ಆ್ಯಸ್ ಗವರ್ನೆನ್ಸ್ ಇನೋವೇಷನ್. ಹಾಗಾಗಿ ಉತ್ತಮ ಆಡಳಿತಕ್ಕೆ ಈ UPI ಮತ್ತು DPI ಕೊಡುಗೆ ತುಂಬ ದೊಡ್ಡದಿದೆ ಅಂತ ಹೇಳ್ಬೋದು. ಇನ್ನು ಗುಡ್ ಗವರ್ನೆನ್ಸ್ ಪ್ರಿನ್ಸಿಪಲ್ಗಳನ್ನು ನಿಮಾನಿಕ್ ಮೂಲಕ ಹೇಳೋದಾದರೆ ಟ್ರಾನ್ಸ್ಪರೆನ್ಸಿ, ರೆಸ್ಪಾನ್ಸಿವ್ನೆಸ್, ಅಕೌಂಟೆಬಿಲಿಟಿ, ಪಾರ್ಟಿಸಿಪೇಷನ್, ಸರ್ವಿಸ್ ಓರಿಯೆಂಟೇಷನ್ ಮೊದಲು ಬಂದಿರೋದೇ ಈ ಕಾನ್ಸೆಪ್ಟ್ ಎಲ್ಲ. ಮತ್ತು ಕೇಳಿಸ್ಕೊಳ್ಳಿ, ಆದಷ್ಟು ಕೇಳಿಸ್ಕೊಳ್ಳಿ. ಎಷ್ಟು ಕೇಳಿಸ್ಕೋತಿರೋ ಅಥವಾ ಎಷ್ಟು ಅದನ್ನು ಪ್ರಾಕ್ಟೀಸ್ ಮಾಡ್ತಿರೋ ಆನ್ಸರ್ ರೈಟಿಂಗ್ನಲ್ಲಿ ಅಷ್ಟು ಬಹಳ ಬೇಗ ಕೈ ಓಡುತ್ತೆ ಎಕ್ಸಾಮ್ನಲ್ಲಿ. ಇದೆಲ್ಲ ಗೊತ್ತಿರೋದೇ, ಇದು ಯಾರು ಮತ್ತೆ ನೋಡ್ತಾ ಇರ್ತಾರೆ, ಯಾರು ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ, ಡೈರೆಕ್ಟಾಗಿ ಬರೆದ್ರೆ ಸಾಕಲ್ವಾ ಅಂತ ಅನಿಸ್ತಾ ಇರುತ್ತೆ ಕೆಲವರಿಗೆ. ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಗುಡ್ ಗವರ್ನೆನ್ಸ್ ಇಸ್ ಅಚೀವ್ಡ್ ನಾಟ್ ಮಿಯರ್ಲಿ ಥ್ರೂ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ಬಟ್ ಥ್ರೂ ಟ್ರಾನ್ಸ್ಪರೆಂಟ್, ಅಕೌಂಟೆಬಲ್ ಆ್ಯಂಡ್ ಸಿಟಿಜನ್ ಸೆಂಟ್ರಿಕ್ ಎಕ್ಸಸೈಸ್ ಆಫ್ ಪಬ್ಲಿಕ್ ಪವರ್ ಅಲ್ವಾ. ಉತ್ತಮ ಆಡಳಿತ ಅನ್ನೋದು ಕೇವಲ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ಇದ್ದರೆ ಸಾಧಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೇನು ಬೇಕು, ಆಡಳಿತದ ಜೊತೆ ಅಥವಾ ಅಡ್ಮಿನಿಸ್ಟ್ರೇಷನ್ ಜೊತೆ ಟ್ರಾನ್ಸ್ಪರೆನ್ಸಿ ಇರಬೇಕು, ಅಕೌಂಟಬಿಲಿಟಿ ಇರಬೇಕು, ಮತ್ತು ಜನಪರವಾದಂತಹ, ಜನಕೇಂದ್ರಿತವಾದಂತಹ ಕಾನೂನುಗಳು, ಕಾಯ್ದೆಗಳು, ಕ್ರಮಗಳನ್ನು ಕೈಗೊಳ್ಳಬೇಕು. ಪಬ್ಲಿಕ್ ಪವರ್ ಇಂಪಾರ್ಟೆಂಟ್. ಓಕೆನಾ, ಇದು ಈ ಕಾನ್ಸೆಪ್ಟಿನ ಮುಖ್ಯವಾದ ಅಂಶ. ನೆಕ್ಸ್ಟ್, ರೋಲ್ ಆಫ್ ಸಿವಿಲ್ ಸರ್ವಿಸಸ್ ಇನ್ ಡೆಮಾಕ್ರಸಿ, ಅಡ್ಮಿನಿಸ್ಟ್ರೇಟಿವ್ ಮಷಿನರಿ, ಗವರ್ನೆನ್ಸ್ ಫಂಕ್ಷನ್ಸ್ ಆ್ಯಂಡ್ ಕಂಟೆಂಪ್ರರಿ ಚಾಲೆಂಜಸ್. ಮೊದಲೇ ಹೇಳಿದಾಗೆ ಸಿಲೆಬಸ್ ಇರೋ ಪ್ರತಿ ವರ್ಡಿನ ಬೇಸಿಕನ್ನು ಅರ್ಥ ಮಾಡ್ಕೊಳ್ತಿದ್ದೇವೆ ಇಲ್ಲಿ ಅಷ್ಟೇ. ಎಕ್ಸಾಮ್ ಲೆವೆಲಿಗೆ ನಾವಿಲ್ಲಿ ಹೋಗ್ತಾ ಇಲ್ಲ. ಇಲ್ಲಿ ಈ ಒಂದು ಡಾಕ್ಯುಮೆಂಟ್ ಅಥವಾ ಈ ಒಂದು ನೋಟ್ಸ್ ನೋಡಿ ನೀವು PYQ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿದರೆ ಅದಾಗೋದಿಲ್ಲ. ಯಾಕಂತಂದರೆ ಈ ನೋಟ್ಸ್ ಇರೋದು ಸಿಲೆಬಸ್ ಅರ್ಥ ಮಾಡ್ಕೊಳ್ಳಿಕ್ಕೆ. ಸಿಲೆಬಸ್ಸಲ್ಲಿರೋ ಪ್ರತಿ ವರ್ಡು ನಿಮಗೆ ಅರ್ಥ ಆಗಬೇಕು, ಅದು ಮೊದಲನೇ ಹಂತ. ಡೈರೆಕ್ಟಾಗಿ ದೊಡ್ಡ ದೊಡ್ಡ ವಿಷಯಗಳನ್ನು ಈಗಲೇ ತಂದರೆ ಮುಂದೆ ಯಾವುದು ಸರಿ ಆಗೋದಿಲ್ಲ. ಹಾಗಾಗಿ ಈಗ ನಾನು ಹೇಳ್ತಾ ಇರೋದು ಜಸ್ಟ್ ಇನ್ಫಾರ್ಮೇಷನ್ ಮತ್ತು ಇಂಟ್ರೊಡಕ್ಷನ್. ಇದು ಹೇಗೆ ಬರೆಯೋದು ಆನ್ಸರ್ ಎಲ್ಲ ಮುಂದೆ ಡಿಸ್ಕಸ್ ಮಾಡೋಣ. ಈಗ ಮುಂದಿನ ಒಂದು ಕೀವರ್ಡ್ ಏನು, ರೋಲ್ ಆಫ್ ಸಿವಿಲ್ ಸರ್ವಿಸಸ್ ಇನ್ ಡೆಮಾಕ್ರಸಿ. ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಿವಿಲ್ ಸರ್ವಿಸಿನ ಒಂದು ಪಾತ್ರ ಏನು? ಒಂದು ಉದಾಹರಣೆ ಮೂಲಕ ನೋಡಿ. ಒಂದು ಡಿಸ್ಟ್ರಿಕ್ಟಲ್ಲಿ ಫ್ಲಡ್, ದೊಡ್ಡ ಪ್ರಮಾಣದ ಪ್ರವಾಹ ಬಂದಿದೆ. ಕೆಲವೇ ಅವರ್ಸ್ನಲ್ಲಿ ಏನು ಮಾಡಬೇಕು, ರಿಲೀಫ್ ಕ್ಯಾಂಪ್ಗಳನ್ನು ಸೆಟ್ ಮಾಡಬೇಕು, ಫುಡ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗಬೇಕು, ರೆಸ್ಕ್ಯೂ ಟೀಮ್ಗಳು ಮೊಬಿಲೈಸ್ ಆಗಬೇಕಲ್ವಾ, ಹೆಲ್ತ್ ಸರ್ವಿಸ್ಗಳು ಅಫೆಕ್ಟೆಡ್ ವಿಲೇಜಸ್ಸಿಗೆ ಹೋಗಿ ಸೇರಬೇಕು, ಅಲ್ಲಿ ಸರ್ವಿಸ್ ಸ್ಟಾರ್ಟ್ ಆಗಬೇಕು, ಮತ್ತು ಕಾಂಪನ್ಸೇಷನ್ ಲಿಸ್ಟ್ ಪ್ರಿಪೇರ್ ಮಾಡಬೇಕು. ಸೊ ಇದೆಲ್ಲ ಒಂದೇ ಸಾರಿ ಬಂದುಬಿಡುತ್ತೆ ಒಂದು ದೊಡ್ಡ ದುರ್ಘಟನೆ ಆದಾಗ. ಸಿಟಿಸನ್ಸ್ ಮೇ ಸಿ ಮಿನಿಸ್ಟರ್ಸ್ ಮೇಕಿಂಗ್ ಅನೌನ್ಸ್ಮೆಂಟ್. ಮಿನಿಸ್ಟರ್ಗಳೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ, ಜನರಿಗೆ ಮಿನಿಸ್ಟರ್ ಮಾಡಿದ ಅನೌನ್ಸ್ಮೆಂಟ್ ಮಾತ್ರ ಗೊತ್ತಾಗೋದು. ಆದರೆ ಬಟ್ ದಿ ಆ್ಯಕ್ಚುಯಲ್ ಮಷಿನರಿ ಎಕ್ಸಿಕ್ಯೂಟಿಂಗ್ ಗವರ್ನೆನ್ಸ್ ಈಸ್ ದಿ ಸಿವಿಲ್ ಸರ್ವಿಸ್.
ಮುಂದೆ ನೀವು ಯಾವ ಒಂದು ಹುದ್ದೆಯನ್ನು ಪಡ್ಕೊಳ್ಳಿಕ್ಕೆ ಕೆಲವರಲ್ಲಿ ಕಾಯ್ತಾ ಇದ್ದೀರೋ ಅದಕ್ಕೆ ಏನು ಸುಲಭವಾಗಿ ಆ ಒಂದು ಜವಾಬ್ದಾರಿ ಬರೋದಲ್ಲ. ಬೇರೆ ಬೇರೆ ವಿಭಾಗಗಳಿರುತ್ತೆ. ಆ ಎಲ್ಲ ಜವಾಬ್ದಾರಿಯನ್ನು ಹೊಣೆಗಾರಿಕೆನ ನಿಭಾಯಿಸೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಬರೀ ಬ್ಲಡ್ ಬಂದಾಗ ಮಾತ್ರ ಅಲ್ಲ. ಎಲೆಕ್ಷನ್ಸ್ ಆರ್ ಕಂಡಕ್ಟೆಡ್ ಬೈ ಅಡ್ಮಿನಿಸ್ಟ್ರೇಟರ್ಸ್, ವೆಲ್ಫೇರ್ ಸ್ಕೀಮ್ಸ್ ಆರ್ ಇಂಪ್ಲಿಮೆಂಟೆಡ್ ಬೈ ಬ್ಯೂರೋಕ್ರಾಟ್ಸ್, laws are enforced by district officials, policies are translated into ground reality by civil servant. ಇಷ್ಟೆಲ್ಲ ಕೆಲಸ ಇರುತ್ತೆ. ಇದೆಲ್ಲ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರೋದಲ್ಲ, ಇಡೀ ಸಮಾಜವನ್ನು ಪ್ರಭಾವಿಸುವಂತಹ ಅಂಶಗಳು. ಹಾಗಾಗಿನೇ ಸಿವಿಲ್ ಸರ್ವಿಸ್ಗಳನ್ನು ಸ್ಟೀಲ್ ಫ್ರೇಮ್ ಆಫ್ ಗವರ್ನೆನ್ಸ್ ಅಂತ ಕರೀತಾರೆ. ಆದರೆ ಈ ಮಾಡರ್ನ್ ಡೆಮೋಕ್ರೆಟಿಕ್ ಗವರ್ನೆನ್ಸಲ್ಲಿ ಕೆಲವೊಂದು ಕ್ವಶನ್ಗಳು ಎದುರಾಗುತ್ತೆ. ಶುಡ್ ಸಿವಿಲ್ ಸರ್ವೆಂಟ್ಸ್ ಮಿಯರ್ಲಿ ಒಬೆ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ಸ್? ಏನು ಮಿನಿಸ್ಟರ್ಸ್ ಇರ್ತಾರೋ ಅವ್ರು ಹೇಳಿದ್ದನ್ನೇ ಕೇಳ್ತಾ ಇರಬೇಕಾ ಯಾವಾಗಲೂ? ಹೌ ನ್ಯೂಟ್ರಲ್ ಶುಡ್ ಬ್ಯೂರೋಕ್ರಸಿ ರಿಮೇನ್? ಅಲ್ವಾ, ನ್ಯೂಟ್ರಲ್ ಆಗಿರೋದು ಹೇಗೆ? ಕ್ಯಾನ್ ಬ್ಯೂರೋಕ್ರಸಿ ಬಿ ಬೋತ್ ಎಫಿಷಿಯಂಟ್ ಆ್ಯಂಡ್ ಕಂಪ್ಯಾಷನೇಟ್? ಈ ಪ್ರಶ್ನೆ ಮೊದಲು ಬಂದಿತ್ತು. ದಕ್ಷತೆನೂ ಇರಬೇಕು, ಸಹಾನುಭೂತಿನೂ ಇರಬೇಕು ಅಂತಂದ್ರೆ ಅದು ಹೇಗೆ ಸಾಧ್ಯ? ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡೋದು? ಅಕೌಂಟೆಬಿಲಿಟಿ ಮತ್ತು ಅಟೋನಮಿ ಹೇಗೆ ಬ್ಯಾಲೆನ್ಸ್ ಮಾಡೋದು? ಅಲ್ವಾ, ವೈ ಡು ಕರಪ್ಷನ್ ಆ್ಯಂಡ್ ರೆಡ್ ಟೇಪ್ ಪರ್ಸಿಸ್ಟ್ ಡಿಸ್ಪೈಟ್ ರಿಫಾರ್ಮ್ಸ್? ಇಷ್ಟೆಲ್ಲ ಸುಧಾರಣೆಗಳನ್ನು ತಂದರೂ ಸಹ ಇನ್ನೂ ಇಷ್ಟೊಂದು ಕರಪ್ಷನ್ ಇದೆಯಲ್ವಾ? ಯಾಕೆ ಹೀಗಿದೆ? ಎಲ್ಲಿ ರಿಫಾರ್ಮ್ಗಳು ಇನ್ನೂ ತರಬೇಕಾಗಿದೆ? ಈ ಕ್ವಶನ್ಗಳು ಹಾಗೆ ನಮ್ಮ ಮುಂದೆ ಬರ್ತಾ ಇರುತ್ತೆ. ಹಾಗಾಗಿ ಡೆಮೋಕ್ರಸಿಯಲ್ಲಿ ಸಿವಿಲ್ ಸರ್ವಿಸ್ ಅಂತಂದರೆ ಕೇವಲ ಅಡ್ಮಿನಿಸ್ಟ್ರೇಟಿವ್ ಎಂಪ್ಲಾಯೀಸ್ಗಳನ್ನು ಮಾತ್ರ ಆ ಥರ ಕರೆಯೋದಲ್ಲ. ಅವರು ಆ ಎಂಪ್ಲಾಯೀಸ್ಗಳನ್ನು ಮೀರಿ ಅವರೇನಾಗಿರ್ತಾರೆ, ಇನ್ಸ್ಟ್ರೂಮೆಂಟ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಗವರ್ನೆನ್ಸ್. ಸಂವಿಧಾನ ಯಾವ ತತ್ವಗಳನ್ನು, ಯಾವ ಒಂದು ಮೌಲ್ಯಗಳನ್ನು ಎಲ್ಲರಿಗೂ ತಲುಪಿಸಬೇಕು ಅಂತ ರಚನೆ ಆಗಿದೆಯೋ ಆ ಮೌಲ್ಯಗಳನ್ನು ಕಾರ್ಯರೂಪಕ್ಕೆ ತರುವವರು, ಸಂವಿಧಾನಾತ್ಮಕವಾಗಿ ಆಡಳಿತ ನಿರ್ವಹಿಸುವವರು ಯಾರು? ಸಿವಿಲ್ ಸರ್ವೆಂಟ್ಗಳು. ಗಾರ್ಡಿಯನ್ಸ್ ಆಫ್ ಕಂಟಿನ್ಯೂಯಿಟಿ. ಯಾವುದೇ ಪಕ್ಷದ ಒಂದು ಮಂತ್ರಿ ಬಂದು 5 ವರ್ಷ ಇರ್ತಾರೆ, ಮುಂದೆ ಅವರು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ, ಮತ್ತೆ ಆಯ್ಕೆಯಾಗಿ ಬಂದರೆ ಮಾತ್ರ ಅವರ ಒಂದು ಅವಧಿ ಮುಂದುವರಿಯುತ್ತೆ. ಸೊ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಏನಿರ್ತಾರೋ ಅವರು ಟೆಂಪ್ರರಿ. ಆದರೆ ನೀವು ಬ್ಯೂರೋಕ್ರಾಟ್ಸ್ ಇರ್ತೀರಲ್ವಾ, ಇವರು ಕಂಟಿನ್ಯೂಸ್ ಆಗಿ ಮುಂದುವರಿತಾನೆ ಇರುತ್ತೆ. ಸರ್ಕಾರ, ಸಂಸ್ಥೆ, ಈ ವ್ಯವಸ್ಥೆ ಚೆನ್ನಾಗಿ ಮುಂದುವರಿಯಲಿಕ್ಕೆ ಯಾರು ಕಾರಣ ಅಥವಾ ಯಾರು ಮುಖ್ಯವಾಗಿರ್ತಾರೆ ಮುಂದುವರಿಲಿಕ್ಕೆ? ಬ್ಯೂರೋಕ್ರಾಟ್ಸ್ ಅಥವಾ ಸಿವಿಲ್ ಸರ್ವೆಂಟ್ಗಳು. ಏಜೆಂಟ್ಸ್ ಆಫ್ ಡೆವಲಪ್ಮೆಂಟ್, ಏಜೆಂಟ್ಸ್ ಆಫ್ ಚೇಂಜ್ ಅಂತಲೂ ಸಹ ಹೇಳ್ಬೋದು. ಬದಲಾವಣೆಯನ್ನು ತರುವವರು ಅಥವಾ ಅಭಿವೃದ್ಧಿಯ ಹರಿಕಾರರು. ಪ್ರೊಟೆಕ್ಟರ್ಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್. ಆ್ಯಕ್ಚುಲಿ ಹೀಗಿರಬೇಕು ಅಂತ, ಸಿವಿಲ್ ಸರ್ವೆಂಟ್ ಅಂತಂದರೆ ಹೀಗಿರಬೇಕು ಅಂತ ಜನ ಅಥವಾ ಸಂವಿಧಾನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಆದರೆ ಇನ್ ರಿಯಾಲಿಟಿ ತುಂಬ ಅಪವಾದಗಳು ಇದೆ ಇದಕ್ಕೆ. ಪಬ್ಲಿಕ್ ಇಂಟ್ರೆಸ್ಟ್, ಜನರ ಹಿತಾಸಕ್ತಿಯನ್ನು ರಕ್ಷಿಸುವವರಾಗಿರಬೇಕು. ಹಾಗಾಗಿ ದಸ್ ಅಂಡರ್ಸ್ಟ್ಯಾಂಡಿಂಗ್ ಸಿವಿಲ್ ಸರ್ವಿಸಸ್ ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಹೌ ದಿ ಡೆಮೋಕ್ರೆಟಿಕ್ ಸ್ಟೇಟ್ ಆ್ಯಕ್ಚುಲಿ ಫಂಕ್ಷನ್ಸ್ ಆನ್ ದಿ ಗ್ರೌಂಡ್. ಸಿವಿಲ್ ಸರ್ವಿಸ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನಿಜವಾಗಲೂ ತಳಮಟ್ಟದಲ್ಲಿ ಇನ್ ರಿಯಾಲಿಟಿಯಲ್ಲಿ ಹೇಗೆ ಈ ಒಂದು ಡೆಮೋಕ್ರೆಟಿಕ್ ಸ್ಟೇಟ್ ವರ್ಕ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾದರೆ ಏನು ಸಿವಿಲ್ ಸರ್ವಿಸ್ ಅಂತಂದರೆ? ಸಿವಿಲ್ ಸರ್ವಿಸಸ್ ಆರ್ ಪರ್ಮನೆಂಟ್ ಪ್ರೊಫೆಷನಲ್ ಅಡ್ಮಿನಿಸ್ಟ್ರೇಟಿವ್ ಇನ್ಸ್ಟಿಟ್ಯೂಷನ್ಸ್. ಮೊದಲನೇ ಪಾಯಿಂಟ್ ಪರ್ಮನೆಂಟ್. ನೀವು ಮೆರಿಟ್ ಮೇಲೆ ಪಾಸಾಗಿ ಹೋಗಿರ್ತೀರಿ, ಹಾಗಾಗಿ ಬೇರೆ ಯಾರೋ ಬಂದು ನಿಮ್ಮನ್ನು ಕಿತ್ತು ಹಾಕ್ಲಿಕ್ಕೆ ಆಗೋದಿಲ್ಲ. ಪರ್ಮನೆಂಟ್, ಪ್ರೊಫೆಷನಲ್, ವೃತ್ತಿಪರರಾಗಿರೋದು. ಅಡ್ಮಿನಿಸ್ಟ್ರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಅಲ್ವಾ, ಆಡಳಿತ ನಿರ್ವಹಣೆಗೋಸ್ಕರ ಇರುವಂತಹ ಒಂದು ಸಂಸ್ಥೆ, ಅದರ ಭಾಗ ಆಗಿರ್ತೀರಿ ನೀವು. ದಟ್ ಅಸಿಸ್ಟ್ ದಿ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಇನ್ ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಅಂದರೆ ಯಾರು ಜನರಿಂದ ಆಯ್ಕೆಯಾಗಿ ಬಂದಿರ್ತಾರೋ ಅವರಿಗೆ ನೀವು ಅಸಿಸ್ಟೆನ್ಸ್, ಸಹಾಯ ಸಹಕಾರ ಅಥವಾ ಸಲಹೆಗಳನ್ನು ಕೊಡ್ತೀರಿ. ಕೊಡೋದ್ರ ಮೂಲಕ ಗವರ್ನೆನ್ಸ್ ಮತ್ತು ಅಡ್ಮಿನಿಸ್ಟ್ರೇಷನಲ್ಲಿ ಹೆಲ್ಪ್ ಮಾಡ್ತೀರಿ. IAS ಇರ್ತಾರೆ, IPS, IFS, IRS, ಸ್ಟೇಟ್ ಸಿವಿಲ್ ಸರ್ವಿಸ್ಸು ಮತ್ತು ಸ್ಪೆಷಲೈಸ್ಡ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ಗಳು. ಇದೆಲ್ಲ ಏನು ಸಿವಿಲ್ ಸರ್ವಿಸ್ಗಳಿಗೆ ಎಕ್ಸಾಂಪಲ್ಲು. ಇನ್ನು ಡೆಮೋಕ್ರಸಿಗೆ ಯಾಕೆ ಸಿವಿಲ್ ಸರ್ವಿಸ್ಗಳು ಬೇಕು ಅಲ್ವಾ? ಡೆಮೋಕ್ರಸಿಲಿ ಏನಾಗ್ತಾ ಇರುತ್ತೆ, ಗೌರ್ಮೆಂಟ್ ಚೇಂಜ್ ಆಗ್ತಾ ಇರುತ್ತೆ. ಈಗ BJP ಇದೆ, ಮುಂದೆ ಬೇರೆದು ಬರಬಹುದು, ಅಥವಾ ಮತ್ತೆ BJPನೇ ಬರಬಹುದು. ಮಂತ್ರಿಗಳು, ಪ್ರಧಾನಿ ಹೀಗೆ ಚೇಂಜ್ ಆಗ್ತಾ ಇರ್ತಾರೆ. ಹಾಗಾಗಿ ಪೊಲಿಟಿಕಲ್ ಲೀಡರ್ಶಿಪ್ ಚೇಂಜ್ ಆಗ್ತಾ ಇದೆ, ಪಾಲಿಸಿಗಳು ಇವಾಲ್ವ್ ಆಗ್ತಾ ಇರುತ್ತೆ. ಇವರು ಬದಲಾದರು ಅಂತ ಅವ್ರು ಹಳೇದು ಏನೇನು ತಂದಿರ್ತಾರೋ ಅದೆಲ್ಲ ಅಲ್ಲೇ ನೀರಿನಲ್ಲಿ ಹೋಮ ಮಾಡಿಬಿಡೋದಾ? ಹಾಗಾಗಲ್ಲ, ಹಾಗೆ ಮಾಡ್ಲಿಕ್ಕಾಗಲ್ಲ.
ಬಟ್ ಗವರ್ನೆನ್ಸ್ ಮಸ್ಟ್ ಕಂಟಿನ್ಯೂ ಕಂಟಿನ್ಯೂಯಸ್ಲಿ ಆ್ಯಂಡ್ ಇಂಪಾರ್ಷಿಯಲಿ. ರಾಜಕೀಯ ನಾಯಕರು ಬಂದು ಹೋಗ್ತಾ ಇರ್ತಾರೆ, ಆದರೆ ಆಡಳಿತ ಅನ್ನೋದು ನಿರಂತರವಾಗಿ ಮತ್ತು ಇಂಪಾರ್ಷಿಯಲ್ ಆಗಿ ಪಕ್ಷಾತೀತವಾಗಿ ಮುಂದುವರಿತಾನೆ ಇರಬೇಕು. ಸಿವಿಲ್ ಸರ್ವಿಸ್ಗಳಿಂದ ಹಾಗಾಗಿ ಕಂಟಿನ್ಯೂಟಿ ಸಿಗುತ್ತೆ, ಸ್ಟೆಬಿಲಿಟಿ ಬರುತ್ತೆ, ಎಕ್ಸ್ಪರ್ಟೈಸ್, ಇನ್ಸ್ಟಿಟ್ಯೂಷನಲ್ ಮೆಮೊರಿ, ಇದೆಲ್ಲ ನಮಗೆ ಚೆನ್ನಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಸಿವಿಲ್ ಸರ್ವಿಸ್ಗಳಿಂದ ಅಂತ ಹೇಳ್ಬೋದು. ಇನ್ನು ಗವರ್ನೆನ್ಸ್ ಮತ್ತು ಪಾಲಿಟಿಕ್ಸ್ ಅಲ್ವಾ. ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಅಂತಂದ್ರೆ ಯಾರು? ಮಂತ್ರಿಗಳು ಅಥವಾ ಶಾಸಕರು, ಚುನಾಯಿತ ಪ್ರತಿನಿಧಿಗಳು, ಎಲೆಕ್ಟೆಡ್ ಅವರು. ಪಾಲಿಸಿ ಡೈರೆಕ್ಷನ್ ಮುಖ್ಯವಾಗಿ ಅವರು ಅಂದರೆ ಪಾಲಿಸಿ ಹೀಗಿರಬೇಕು ಅಂತ ನಿರ್ಧಾರ ಮಾಡಬಹುದು, ಡಿಸೈನಲ್ಲಿ ಅವರು ಹೆಲ್ಪ್ ಮಾಡ್ತಾರೆ. ಪೊಲಿಟಿಕಲ್ ಅಕೌಂಟೆಬಿಲಿಟಿ ಜಾಸ್ತಿ ಇರುತ್ತೆ. ಪಬ್ಲಿಕ್ ಮ್ಯಾಂಡೇಟನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಜನ ಅವರನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ, ಆ ಜನಾದೇಶವನ್ನು ಅವರು ಪ್ರತಿಬಿಂಬಿಸ್ತಾ ಇರ್ತಾರೆ. ಆದರೆ ಸಿವಿಲ್ ಸರ್ವಿಸ್ ಅಂತಂದರೆ ಪರ್ಮನೆಂಟ್ ಆಗಿರೋದು, ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡೋದು, ಅಡ್ಮಿನಿಸ್ಟ್ರೇಟಿವ್ ಅಕೌಂಟೆಬಿಲಿಟಿ ಜಾಸ್ತಿ ಇರುತ್ತೆ ಮತ್ತು ಕಂಟಿನ್ಯೂಟಿಯನ್ನು ಎನ್ಶೋರ್ ಮಾಡ್ಕೊಳ್ಳಿಕ್ಕೆ ಇವರು ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್, ಹಿಸ್ಟೋರಿಕಲ್ ಇವಲ್ಯೂಷನ್ ಆಫ್ ಸಿವಿಲ್ ಸರ್ವಿಸಸ್ ಇನ್ ಇಂಡಿಯಾ. ಹೇಗೆ ಬಂತು ಇದು ಸಿವಿಲ್ ಸರ್ವಿಸಸ್, ಹೇಗೆ ಇವಾಲ್ವ್ ಆಯಿತು ಅಂತ ನೋಡೋದಾದರೆ, ಕಲೋನಿಯಲ್ ಬ್ಯೂರೋಕ್ರಸಿ, ಬ್ರಿಟಿಷರಿದ್ದಾಗ ಆಗಿನ ಕಾಲದಲ್ಲೇ ಬ್ಯೂರೋಕ್ರಸಿ ಸರ್ವ್ಡ್ ಇಂಪೀರಿಯಲ್ ಇಂಟ್ರೆಸ್ಟ್. ಬ್ರಿಟಿಷರಿಗೆ ಏನು ಬೇಕೋ ಅದನ್ನು ಮಾಡಬೇಕಿತ್ತು. ಮತ್ತು ಹೈಲಿ ಸೆಂಟ್ರಲೈಸ್ಡ್ ಆಗಿತ್ತು, ಅಥಾರಿಟೇರಿಯನ್. ಅಂದರೆ ಈಗ ದೊಡ್ಡ ದೊಡ್ಡ ರೆಡ್ ಒಂದು ದೊಡ್ಡ ಮೊದಲೆಲ್ಲ, ಈಗ ಕಡಿಮೆ ಆಗಿದೆ ಅಲ್ವಾ, ಈಗ ತುಂಬ ಕಡೆ ಇಲ್ಲ. ಯಾರಾದರೂ ದೊಡ್ಡ ಅಧಿಕಾರಿಗಳು ಬಂದರೆ ಅವ್ರ ಕಾಲಿಗೆ ಬೀಳೋದು ಅಥವಾ ತಾನೇ ಅಧಿಕಾರಿ ಅಂತ ಎಲ್ಲ ಕಡೆ ದರ್ಪ ತೋರಿಸೋದು, ಅಥಾರಿಟಿ ಮೇಂಟೈನ್ ಮಾಡೋದು ಈಗಲೂ ಇದೆ ತುಂಬ ಕಡೆ. ಹಾಗಾಗಿ ಸೆಂಟ್ರಲೈಸ್ಡ್ ಮತ್ತು ಅಥಾರಿಟೇರಿಯನ್ ಜಾಸ್ತಿ ಇತ್ತು ಮೊದಲು ಇನ್ನೂ. ಸೊ ಇಂಡಿಯನ್ ಸಿವಿಲ್ ಸರ್ವಿಸ್ ICS ಮುಖ್ಯವಾಗಿ ಎಫಿಷಿಯನ್ಸಿ, ಡಿಸಿಪ್ಲಿನ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಇದಕ್ಕೆಲ್ಲ ಹೆಸರುವಾಸಿ ಮೊದಲಿಂದಾನು. ಅಂದರೆ ಸರ್ಕಾರಕ್ಕೆ ಬೇಕಾದನ್ನು ಮಾಡಿಕೊಡ್ಲಿಕ್ಕೆ ಒಳ್ಳೆ ರೀತಿ ಹೆಸರು ಮಾಡಿಕೊಂಡಿದೆ ಸಿವಿಲ್ ಸರ್ವಿಸ್. ಆದರೆ ಇಟ್ ಲ್ಯಾಕ್ಡ್ ಡೆಮೋಕ್ರೆಟಿಕ್ ಅಕೌಂಟೆಬಿಲಿಟಿ. ಸಿವಿಲ್ ಸರ್ವೆಂಟ್ಗಳಿಂದ ಸರ್ಕಾರಕ್ಕೆ, ಮಂತ್ರಿಗಳಿಗೆ ಉಪಯೋಗ ಆಗ್ತಾ ಇರಬಹುದು, ಆದರೆ ಜನರಿಗೆ ತಳಮಟ್ಟದಲ್ಲಿ ಯಾವ ಪ್ರಮಾಣದಲ್ಲಿ ಪ್ರಯೋಜನ ಆಗ್ತಾ ಇದೆ, ಜನರಿಗೆ ಸಂಬಂಧಪಟ್ಟ ಹಾಗೆ ಈ ಅಧಿಕಾರಿಗಳು ತಮ್ಮ ಹೊಣೆಗಾರಿಕೆಯನ್ನು ಯಾವ ಪ್ರಮಾಣದಲ್ಲಿ ನಿರ್ವಹಿಸ್ತಾ ಇದ್ದಾರೆ ಆ ಪ್ರಶ್ನೆ ಅವಾಗ ಎದುರಾಗ್ತಾ ಇರುತ್ತೆ. ಇನ್ನು ಪೋಸ್ಟ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸಿವಿಲ್ ಸರ್ವಿಸನ್ನು ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತ ಕರೆದ್ರು. ಅವಾಗೇನಾಯಿತು, ಕಲೋನಿಯಲ್ ಕಂಟ್ರೋಲಿಂದ ಡೆಮೋಕ್ರೆಟಿಕ್ ಡೆವಲಪ್ಮೆಂಟ್ ಕಡೆ ಶಿಫ್ಟ್ ಆ ಒಂದು ಟ್ರಾನ್ಸಿಷನ್ ನಾವು ನೋಡಬಹುದು. ಈಗ ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅಲ್ವಾ, ಈಗ ವೆಲ್ಫೇರ್ ಅಡ್ಮಿನಿಸ್ಟ್ರೇಟರ್ಸ್ ಡೆವಲಪ್ಮೆಂಟನ್ನು ಮ್ಯಾನೇಜ್ ಮಾಡೋದು, ಪಾಲಿಸಿ ಇಂಪ್ಲಿಮೆಂಟ್ ಮಾಡೋದು, ಕ್ರೈಸಿಸ್ ರೆಸ್ಪಾಂಡರ್ಸ್, ಈ ಎಲ್ಲ ವಿಭಾಗವನ್ನು ನಿಭಾಯಿಸುವವರು ಸಿವಿಲ್ ಸರ್ವೆಂಟ್ಗಳಾಗಿರ್ತಾರೆ. ಈ ಒಂದು ವಿಷಯದಲ್ಲಿ ಬರುವಂಥ ಪ್ರಮುಖ ಪದಗಳೇನೇನು, ಟರ್ಮ್ಸ್ಗಳು? ಬ್ಯೂರೋಕ್ರಸಿ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಮಷಿನರಿ, ನ್ಯೂಟ್ರಲಿಟಿ ಅಂತಂದರೆ ಪೊಲಿಟಿಕಲಿ ಇಂಪಾರ್ಷಿಯಲ್ ಆಗಿರೋದು, ಯಾವುದೇ ಪಕ್ಷಕ್ಕೆ ಒಲವನ್ನು ತೋರಿಸದೆ ನ್ಯೂಟ್ರಲ್ ಆಗಿ ಇಂಪಾರ್ಷಿಯಲ್ ಆಗಿರೋದು. ಅನಾನಿಮಿಟಿ ಅಲ್ವಾ, ಅಫಿಷಿಯಲ್ ವರ್ಕ್ ಬಿಹೈಂಡ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್. ನೀವು ಒಂದು ಒಳ್ಳೆ ಕೆಲಸನೇ ಮಾಡಿರಬಹುದು, ತುಂಬ ಕೋಟ್ಯಾಂತರ ಜನರಿಗೆ ಅದರಿಂದ ಪ್ರಯೋಜನ ಆಗಿರಬಹುದು, ಆದರೆ ಮುಂದೆ ಬಂದು ನಾನೇ ಮಾಡಿದ್ದು ಅಂತ ಹೇಳಲಿಕ್ಕಾಗಲ್ಲ. ಸಿವಿಲ್ ಸರ್ವೆಂಟ್ಗಳು ಅನಾನಿಮಸ್ ಆಗಿರಬೇಕು. ಅನಾನಿಮಿಟಿ ಅಂತಂದರೆ ನಿಮ್ಮ ಹೆಸರಿಗೋಸ್ಕರ ನೀವು ಕೆಲಸ ಮಾಡೋದಲ್ಲ, ಆ ಕೆಲಸದ ಕ್ರೆಡಿಟನ್ನು ತಗೊಳ್ಳಿಕ್ಕೆ ಪೊಲಿಟಿಷಿಯನ್ಸ್ ಇರ್ತಾರೆ ಆಲ್ರೆಡಿ. ಹಾಗಾಗಿ ಮುಂದೆ ನೀವು ಯಾವುದೇ ಅಧಿಕಾರಿ ಆದರೂ ಇಷ್ಟೆಲ್ಲ ಕೆಲಸ ಮಾಡಿದ್ರು ಯಾರು ಗುರುತಿಸೋರೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಈಗಲೇ ಮೆಂಟಲಿ ಪ್ರಿಪೇರ್ ಆಗಿ. ಇನ್ನು ಅಕೌಂಟೆಬಿಲಿಟಿ ಅಂದರೆ ರೆಸ್ಪಾನ್ಸಿಬಿಲಿಟಿ ಫಾರ್ ಆ್ಯಕ್ಷನ್ಸ್ ಅಲ್ವಾ, ಜವಾಬ್ದಾರಿಯುತವಾಗಿರೋದು, ಉತ್ತರದಾಯಿತ್ವವನ್ನು ಹೊಂದಿರೋದು. ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಫಾರ್ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್, ಸಾಮಾಜಿಕವಾಗಿ ಆರ್ಥಿಕವಾಗಿ ಏನು ದೊಡ್ಡ ಡೆವಲಪ್ಮೆಂಟ್ ಆಗುತ್ತೋ ಅದಕ್ಕೆ ಸಂಬಂಧಪಟ್ಟ ಆಡಳಿತ ನಿರ್ವಹಣೆ ಇದೇನು ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್. ಇನ್ನು ಸಿಟಿಜನ್ ಸೆಂಟ್ರಿಕ್ ಗವರ್ನೆನ್ಸ್, ಮೊದಲಿಂದ ಬಂದಿರೋದೇ ಈ ಶಬ್ದ. ಪಬ್ಲಿಕ್ ವೆಲ್ಫೇರ್ ಮೇಲೆ ಫೋಕಸ್ ಮಾಡಬೇಕು, ಪರ್ಸನಲ್ ವೆಲ್ಫೇರ್ ಮೇಲೆ ಅಲ್ಲ. ಇನ್ನು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಸಿವಿಲ್ ಸರ್ವಿಸ್ಗೆ ಸಂಬಂಧಪಟ್ಟಿದ್ದು. ಸಿವಿಲ್ ಸರ್ವಿಸ್ಗಳು ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ನ ಅಡಿಯಲ್ಲಿ ವರ್ಕ್ ಮಾಡುತ್ತೆ. ರೂಲ್ ಆಫ್ ಲಾ, ಡೆಮೋಕ್ರೆಟಿಕ್ ಅಕೌಂಟೆಬಿಲಿಟಿ ಇದೆಲ್ಲ ಅವರಿಗೆ ಅಪ್ಲೈ ಆಗುತ್ತೆ. ಹಾಗಾಗಿ ಯಾವುದೇ ಒಂದು ಅಧಿಕಾರಿ ಇರಲಿ, ಮೊದಲು ಸಂವಿಧಾನವನ್ನು ಎತ್ತಿ ಹಿಡಿಯೋದು. ಅಪ್ಹೋಲ್ಡ್ ದಿ ಕಾನ್ಸ್ಟಿಟ್ಯೂಷನ್ ಅಂತಂದರೆ ಸಂವಿಧಾನದ ತತ್ವಗಳಿಗೆ ಬದ್ಧರಾಗಿರೋದು. ನ್ಯೂಟ್ರಲಿಟಿಯನ್ನು ಮೇಂಟೈನ್ ಮಾಡಬೇಕು. ಸಿಟಿಸನ್ಸನ್ನು ಇಂಪಾರ್ಷಿಯಲಿ ಸರ್ವ್ ಮಾಡಬೇಕು.
ಭಾರತದಲ್ಲಿ ಹೇಗಿದೆ ಸ್ಟ್ರಕ್ಚರ್ ಅಂತ ನೋಡಿದರೆ, ಮೊದಲು ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಪಿ ಎಮ್ ಅಥವಾ ರಾಜ್ಯದಲ್ಲಿ ಸಿ ಎಮ್ ಇರ್ತಾರೆ, ಆಮೇಲೆ ಕ್ಯಾಬಿನೆಟ್ ಮಿನಿಸ್ಟರ್ಸ್, ಅದಾದಮೇಲೆ ಅವರ ಸೆಕ್ರೆಟರಿಗಳು, ನೆಕ್ಸ್ಟ್ ಬ್ಯೂರೋಕ್ರಸಿಯಲ್ಲಿ ಎಂಟರ್ ಆಗುತ್ತೆ. ಪ್ರತಿಯೊಂದು ಸೆಕ್ರೆಟರಿ ಅಥವಾ ಅವರಿದೊಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಮತ್ತು ಫೀಲ್ಡ್ ಅಡ್ಮಿನಿಸ್ಟ್ರೇಷನ್ ಇರುತ್ತೆ. ಇದಾದ ನಂತರ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಡ್ಮಿನಿಸ್ಟ್ರೇಷನ್ನು, ಅದಾದ ನಂತರ ತಾಲೂಕು, ಗ್ರಾಮ, ಈ ಥರ ಪಂಚಾಯತ್ ಲೆವೆಲ್ಲು, ಲೋಕಲ್ ಗವರ್ನೆನ್ಸ್ ಇನ್ಸ್ಟಿಟ್ಯೂಷನ್ಗಳನ್ನು ನಾವು ನೋಡ್ಬೋದು. ಇನ್ನು ಇದರಲ್ಲಿ ಸಿವಿಲ್ ಸರ್ವಿಸ್ಗಳಲ್ಲಿ ಏನೇನು ಲೆವೆಲ್ ಇದೆ ನೋಡಿ. IAS, IPS, IFOS ಇದೆಲ್ಲ ಇದೆಯಲ್ವಾ, ಇದೆಲ್ಲ ಆಲ್ ಇಂಡಿಯಾ ಸರ್ವಿಸ್. ಇನ್ನು IRS, IFS ಇದಕ್ಕೆ ಸೆಂಟ್ರಲ್ ಸರ್ವಿಸ್ ಅಂತ ಕರೀತಾರೆ. ಇನ್ನು ಸ್ಟೇಟ್ಗಳಲ್ಲಿ ಸಪರೇಟ್ ಸಿವಿಲ್ ಸರ್ವಿಸ್ಗಳಿರುತ್ತೆ. ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಈ ಮುನ್ಸಿಪಲ್ ಅಥವಾ ಪಂಚಾಯತ್ ಆಫೀಷಿಯಲ್ಸ್, ಅಲ್ಲೂ ಸಹ ಸಿವಿಲ್ ಸರ್ವೆಂಟ್ಗಳ ಪಾತ್ರ ದೊಡ್ಡದಿರುತ್ತೆ. ಇನ್ನು ಡೆಮಾಕ್ರಸಿಯಲ್ಲಿ ಇವರ ರೋಲ್ ಏನು ಹಾಗಾದರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಎಸ್, ಥ್ಯಾಂಕ್ ಯು.